ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ನಿನ್ನೆ ರಜಾ ಇತ್ತು, ನಾನು ರಜಾ, ಮಾರ್ಕೆಟಲ್ಲೂ ರಜಾ ಇತ್ತು. ಇವತ್ತು ಮಂಗಳವಾರ ಡೈರೆಕ್ಟಾಗಿ ಸೆನ್ಸೆಕ್ಸ್ ಎಕ್ಸ್ಪೈರಿನಲ್ಲಿ ಮಾರ್ಕೆಟ್ ಓಪನ್ ಆಯಿತು. ಒಂದು ಸೂಪರ್ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಇಡೀ ದಿನ ಅದೇ ರೇಂಜಲ್ಲಿ ಇವತ್ತು ಮುಗಿಸ್ಕೊಟ್ಟಿದೆ. ನೋಡಿ, ಲಾಸ್ಟ್ ವೀಕು 2 ರಜಾ ಇತ್ತು ನಮಗೆ. ಲಾಸ್ಟ್ ಯಾವುದು ಗುರುವಾರ ದಿನ ಮಹಾವೀರ ಜಯಂತಿ ರಜಾ ಇತ್ತು, ಈ ಸೋಮವಾರ ಮತ್ತೆ ರಜಾ ಇತ್ತು, ಮತ್ತೆ ನಮಗೆ ಇವಾಗ ಏನು ಬರ್ತಾರೆ ಅಂಬೇಡ್ಕರ್ ಜಯಂತಿ ರಜಾ ಇತ್ತು ನಿನ್ನೆ. ಸೊ ಅದೇ ರೀತಿ ಈ ಶುಕ್ರವಾರ ಗುಡ್ ಫ್ರೈಡೆ ಅಂತ ಮತ್ತೆ ತಿರ್ಗಾ ರಜಾ ಇದೆ ಮಾರ್ಕೆಟಲ್ಲಿ. ಹಾಗಾಗಿ ಈ ವಾರದಲ್ಲೂ ಕೂಡ ಕೇವಲ 3 ದಿನಗಳಿರುವಂಥದ್ದು, ಅದು ನಾಳೆ ನಾಡಿದ್ದಾಗಿರುತ್ತೆ. ಸೊ ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಯಾವುದು ನಮ್ಮ ನಿಫ್ಟಿ ಎಕ್ಸ್ಪೈರಿ ಆ್ಯಸ್ ಯೂಶುವಲ್ 17ನೇ ತಾರೀಕು ಗುರುವಾರ ಅವತ್ತೇ ನಡೆಯುತ್ತೆ, ಏನೂ ಬದಲಾವಣೆಗಳಿಲ್ಲ. ಇವತ್ತು ಸೆನ್ಸೆಕ್ಸಲ್ಲಿ ಎಕ್ಸ್ಪೈರಿ ಆಗಿತ್ತು. ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ಲ್ಲೂ ಕೂಡ ಇವತ್ತೊಂದು ಪಾಸಿಟಿವಿಟಿ ಅನ್ನೋದು ನೋಡಲಿಕ್ಕೆ ಸಿಕ್ತು. ಆದರೆ ಟಾಪ್ ಗೇನರ್ ಅಂದರೆ ಇಂಡಸ್ಇಂಡ್ ಬ್ಯಾಂಕು 6.73% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ. ಟಾಪ್ ಲೂಸರ್ ಅಂದರೆ ಲೂಸರ್ ಅಂತ ಹೇಳೋ ಥರ ಯಾವುದೂ ಇಲ್ಲ. ಆದರೆ FMCG ಸೆಕ್ಟರ್ ಸ್ವಲ್ಪ ಫ್ಲಾಟ್ ಆಗಿತ್ತು ಇವತ್ತು. ಸೊ ITCನಲ್ಲಿ 0.27% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಲೂಸರ್ ಥರ ಕಾಣಿಸ್ತಾ ಇದೆ ನಿಫ್ಟಿ 50ನಲ್ಲಿ ನೋಡೋದಾದರೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಎಲ್ಲದರಲ್ಲೂ ತುಂಬ ಒಂದು ಪಾಸಿಟಿವಿಟಿ. ಎಗೇನ್ ಇದೆಲ್ಲದೂ ಕೂಡ ಸುಮಾರು ನಮಗೆ ಗ್ಯಾಪ್ ಅಪ್ ಮೂಲಕನೇ ಸಿಕ್ಬಿಟ್ಟಿದೆ ಅಂತ ಹೇಳ್ಬೋದು. ಮದರ್ಸನ್ನಲ್ಲಿ 7% ಅಪ್ ಮೂವ್ಮೆಂಟ್ ಬಂದಿತ್ತು. ಲೋಧಾ ಗ್ರೂಪಲ್ಲಿ ನೋಡಿ 8%. ಅಲ್ಲಿ ಒಂದು ಸ್ವಲ್ಪ ಡಿಸ್ಪ್ಯೂಟ್ ಬೇರೆ ನಡೀತಾ ಇದೆ ಆ ಟೈಟ್ಲ್ ವಿಚಾರದಲ್ಲಿ, ಅದ್ರ ಬಗ್ಗೆ ನಾನು ಬರ್ತೀನಿ ಇನ್ನೊಂದು ದಿನ. ಸೊ 8% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಗೇನರ್ ಆಗಿದೆ. ಟಾಪ್ ಲೂಸರ್ ಅಂತ ಯಾವುದೂ ಇಲ್ಲ, ಆಲ್ಮೋಸ್ಟ್ ಎಲ್ಲದೂ ಕೂಡ ಪಾಸಿಟಿವ್ ಆಗೇ ಇತ್ತು. ಸ್ವಿಗ್ಗಿ 0.3% ಬಂದಿರೋದ್ರ ಮೂಲಕ ಅದೇ ಟಾಪ್ ಲೂಸರ್ ಅಂತ ಹೇಳೋಕ್ಕಾಗಲ್ಲ, ಕಮ್ಮಿ ಗೇನ್ ಮಾಡಿರೋದು ಅದೇ ಅಂತ ಹೇಳ್ತಾ ಹೋಗ್ಬೋದು ನಿಫ್ಟಿ ನೆಕ್ಸ್ಟ್ 50ನಲ್ಲಿ. ಸೊ ನಿಫ್ಟಿನಲ್ಲಿ ನೋಡಿ ಇವಾಗ ಎಷ್ಟು ದೊಡ್ಡದಾಗಿರುವಂಥ ಗ್ಯಾಪ್ ಓಪನಿಂಗ್ ಆಗಿದೆ. ತುಂಬ ಮ್ಯಾನಿಪುಲೇಷನ್ ಬಗ್ಗೆ ಮಾಹಿತಿಗಳು ಬರ್ತಾ ಇದೆ. US ಅಲ್ಲಿ ಫಸ್ಟು 34%, 84%, 100%, 120%, 145% ತನಕ ಚೈನಾ ಮೇಲೆ ಹೇಳಿದ್ರು. ಆಮೇಲೆ 90 ಡೇಸ್ ಟ್ಯಾರಿಫ್ನ ನಾವು ಪಾಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು, ವಾಪಸ್ ತೊಗೊತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈ ಥರ ಎಲ್ಲ ಮಧ್ಯದಲ್ಲಿ ಮಾರ್ಕೆಟು ತುಂಬ ವೈಲೆಂಟಾಗಿ ಮೂವ್ಮೆಂಟ್ ಆಗ್ತಾ ಇದೆ. ಇವತ್ತು ಆನ್ ಎ ಕ್ಲೋಸಿಂಗ್ ಬೇಸಿಸ್ ಅಂತ ನೋಡಿದ್ರೆ ಸರಿಸುಮಾರು 500 ಪಾಯಿಂಟ್ಗಳು ಪಾಸಿಟಿವ್ಲಿ, ಎಕ್ಸಾಕ್ಟ್ಲಿ 500 ಪಾಯಿಂಟ್ಸಲ್ಲಿ ಕ್ಲೋಸಿಂಗ್ ಆಗಿದೆ ಇವತ್ತು. ಅಂದರೆ ಪಾಸಿಟಿವಿಟಿ ಲಾಸ್ಟ್ ಶುಕ್ರವಾರದ ಕ್ಲೋಸಿಂಗಿಗೂ ಇವತ್ತಿನ ಕ್ಲೋಸಿಂಗಿಗೂ ನೋಡಿದ್ರೆ 500 ಪಾಯಿಂಟ್ಗಳು ಬಂದಿದೆ. 500ರಲ್ಲಿ ಆಲ್ಮೋಸ್ಟ್ 450, 460 ಪಾಯಿಂಟ್ಗಳು ನಮಗೆ ಗ್ಯಾಪ್ ಅಪ್ಪಲ್ಲೇ ಸಿಕ್ಬಿಟ್ಟಿದೆ. ಹಾಗಾಗಿ ಯಾರಾದರೂ ಕಡೆ ಪೊಸಿಷನ್ನ ಕ್ಯಾರಿ ಮಾಡಿದ್ರಿ ಅಂತಂದರೆ ಅವರಿಗೆಲ್ಲ ಓವರ್ ನೈಟು ಲಾಭ ಆಗಿರುತ್ತೆ. ಆದರೆ ಆ ಥರ ಕ್ಯಾರಿ ಮಾಡೋದಷ್ಟು ಸುಲಭ ಇಲ್ಲ ಇಂಥ ಒಂದು ಮಾರ್ಕೆಟ್ನಲ್ಲಿ ಟರ್ಮೋಲ್ ಆಗ್ತಾ ಇರೋಂಥ ಸಂದರ್ಭದಲ್ಲಿ. ಸೊ ಈಗ ಏನು ಮಾಡ್ತಾ ಇದೆ ಅಂದರೆ ಇಲ್ಲಿ ಏನಾದರೂ ಪ್ಯಾಟರ್ನ್ ಹೇಳೋಕ್ಕಿದೆಯಾ, ಮತ್ತೊಂದು ಹೇಳೋಕ್ಕಿದೆಯಾ ಅಂದರೆ ನೋಡಿ ಏನೂ ಇಲ್ಲ. ಇಲ್ಲಿ ತುಂಬ ಒಂದು ಕ್ರೇಜಿಯಾಗಿ ತುಂಬ ವೊಲಟೈಲ್ ಆಗಿ ಇವಾಗ ಮೂಮೆಂಟ್ ಆಗಿರೋ ಥರದ್ದು ಕಾಣಿಸ್ತಾ ಇದೆ. ಸೊ ಸ್ಟಿಲ್ 23,500, 23,600 ಲಾಸ್ಟ್ ಟೈಮ್ ಏನೋ ಒಂದು ಅಟೆಂಡ್ ಮಾಡ್ಕೊಂಡ್ಬಂದಿತ್ತು, ಇದು ರೆಸಿಸ್ಟೆನ್ಸ್ ಆಗಿ ಉಳ್ತಾ ಹೋಗುತ್ತೆ. ಸೊ ಈಗ ಇಲ್ಲಿ ಒಂದು ದೊಡ್ಡ ಗ್ಯಾಪ್ನ ಕ್ರಿಯೇಟ್ ಮಾಡಿದೆ ಅಲ್ವಾ, ಇಲ್ಲಿ ಇಲ್ಲ ಗ್ಯಾಪ್ ಕ್ರಿಯೇಟ್ ಮಾಡಿದೆ. ಈ ಗ್ಯಾಪ್ನ ಫಿಲ್ ಮಾಡೋಕ್ಕೆ ಮಾರ್ಕೆಟ್ ಮತ್ತೆ ಬರುತ್ತಾ, ಏನು ಕತೆ ಅನ್ನೋದು ನೋಡ್ತಾ ಹೋಗಬೇಕು. ಬಟ್ ಇಲ್ಲಿಂದನೇ ಒಂದೇ ಸಲ ಮೇಲ್ಗಡೆ ಹೋಗುತ್ತೆ ಅನ್ನೋ ಥರ ಸೆಂಟಿಮೆಂಟ್ ನಂಗಂತೂ ಕಾಣಿಸ್ತಾ ಇಲ್ಲ. ಮಾರ್ಕೆಟು ಸುಮಾರು ದಿನ ಈ ಒಂದು ಝೋನಲ್ಲಿ ತುಂಬ ವೊಲಟೈಲ್ ಆಗಿರುವಂಥ ಸಾಧ್ಯತೆ ಇದೆ. 22,500ರಿಂದ 23,600 ಮತ್ತೆ ಮಾರ್ಕೆಟು ವೊಲಟೈಲ್ ಆಗಿ ಉಳ್ಕೋಬಹುದು ಅಂತ ಅನಿಸ್ತಾ ಇದೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಇವಾಗ ತಿರ್ಗಾ ಈ ಝೋನ್ನ, ಈ ಒಂದೆಲ್ಲ ದೊಡ್ಡ ಝೋನ್ನ ಕೊಚ್ಕೊಂಡು ಮೇಲ್ಗಡೆ ಹೋಗಿರೋದು ಸ್ವಲ್ಪ ಕ್ಲೀನಾಗಿ ಚಾರ್ಟ್ಸಲ್ಲಿ ಕಾಣಿಸ್ತಾ ಇರೋಂಥದ್ದು ಬ್ಯಾಂಕ್ ನಿಫ್ಟಿ ಪ್ಯಾಟರ್ನು. ಯಾಕೆಂದರೆ ಇಲ್ಲಿ ಬಂತು, ವಾಪಸ್ ಈ ಝೋನ್ ಅಟೆಂಡ್ ಮಾಡ್ತು, ಅಲ್ಲಿಂದ ವಾಪಸ್ ಇವಾಗ ಮೇಲ್ಗಡೆ ಹೋಗೋ ಥರ ಕಾಣಿಸ್ತಾ ಇದೆ. ಇಲ್ಲಿ ಹೋದರೆ 53,000ದಲ್ಲಿ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. 53,000 ಮೇಲ್ಗಡೆ ಹೋಯಿತು ಅಂದರೆ ಇದು ಆಲ್ ಟೈಮ್ ಹೈ ಕಡೆಗೆ ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಬ್ಯಾಂಕ್ ನಿಫ್ಟಿ. ಆವಾಗ ನಿಫ್ಟಿನ ಬಿಡುತ್ತೆ, ನಿಫ್ಟಿನೂ ಕೂಡ ಅದು ಮೇಲ್ಗಡೆ ಹೇಳ್ಕೊಂಡು ಹೋಗುತ್ತೆ. ಆದರೆ ಅಷ್ಟು ಸುಲಭ ಇಲ್ಲ, ಕ್ಲಿಯರ್ ಕಟ್ಟಾಗಿ ಹೋಗೇ ಬಿಡುತ್ತೆ ಅನ್ನೋ ಸಿಚುವೇಶನ್ ಇಲ್ಲ. ಬಿಕಾಸ್ ಟ್ಯಾರಿಫ್ ಇಂದು ಇನ್ನೂ ಮುಗಿಯಾದ ಕಥೆ ಆಗಿದೆ. ದಿನಕ್ಕೆ ಒಂದೊಂದು ಸುದ್ದಿಗಳು ಬರ್ತಾ ಇರೋದ್ರಿಂದ. ಇಂಡಿಯಾ ವಿಕ್ಸ್ ಏನು ಹೇಳ್ತಾ ಇದೆ, ಇಂಡಿಯಾ ವಿಕ್ಸ್ 23ಕ್ಕೆಲ್ಲ ಹೋಗಿದ್ದಿತ್ತು ಲಾಸ್ಟ್ ವೀಕಲ್ಲಿ, ಈಗ ಶಾರ್ಪ್ ಆಗಿ ಫಾಲ್ ಆಗಿದೆ. ಅಂದರೆ ಅರ್ಥ ಏನು, ಮಾರ್ಕೆಟ್ನಲ್ಲಿ ಇನ್ನೂ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ ಅಂತ. ಇವತ್ತೇ ನೋಡಿ ಆಲ್ಮೋಸ್ಟ್ 20% ಸ್ಲ್ಯಾಶ್ ಆಗಿದೆ ಇಂಡಿಯಾ ವಿಕ್ಸು. 20ರಲ್ಲಿ ಇದ್ದಂಥ ಇಂಡಿಯಾ ವಿಕ್ಸ್ ಇವತ್ತು 16ಕ್ಕೆ ಬಂದಿದೆ. ಇದು ಪಾಸಿಟಿವ್ ಸೈನು ಮಾರ್ಕೆಟಿಗೆ ಮೇಲ್ಗಡೆ ಹೋಗೋಕ್ಕೆ. ಆದರೂ 14 ಆ ಲೆವೆಲ್ಗಿಂತ ಕೆಳಗಡೆ ಬರೋ ತನಕ ನಾವು ಕಾನ್ಫಿಡೆಂಟ್ ಆಗಿ ತುಂಬ ಒಂದೇ ಕಡೆ ಮೇಲ್ಗಡೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ವಿಕ್ಸ್ ಇಷ್ಟು ಶಾರ್ಪಾಗಿ ಫಾಲ್ ಆಗಿರುವಂಥದ್ದು ಮಾರ್ಕೆಟು ಪಾಸಿಟಿವಿಟಿ ಔಟ್ಲುಕ್ನ ಇನ್ನೂ ಮೇಲ್ಗಡೆ ಇಟ್ಕೊಳುತ್ತೆ ಅನ್ನೋದಕ್ಕೆ ಇದು ಒಂದು ಬಲ ಕೊಟ್ಟಂಗಿದೆ. ಸೊ ಪಾಸಿಟಿವ್ ಆಗಿ ಇರ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಗೋಲ್ಡು ಆಲ್ ಟೈಮ್ ಹೈಯಲ್ಲಿ ಈಗಲೂ ಕೂಡ ನಿಂತ್ಕೊಂಡಿದೆ. ಮಾರ್ಕೆಟ್ ರಿಕವರಿ ಕೊಡ್ತಾ ಇದ್ರು ಕೂಡ ಗೋಲ್ಡ್ ಕೆಳಗಡೆ ಬೀಳ್ತಾ ಇಲ್ಲ. ಬಿಕಾಸ್ ಎಲ್ಲ ಕಡೆ ಒಂದು ಅನ್ಸರ್ಟನಿಟಿ ಇದೆ. ಗೋಲ್ಡ್ ಬಗ್ಗೆ ಇಂಟರ್ನ್ಯಾಷನಲ್ ಗೋಲ್ಡ್ ರಿಪೋರ್ಟ್ ಕೂಡ ಬಂದಿತ್ತು. ಕೆಲವೊಂದು ಬ್ಯಾಂಕ್ಗಳು ಎಲ್ಲ ಏನು ಹೇಳಿದ್ದಾರೆ, ತುಂಬ ಒಂದು ಅಗ್ರೆಸಿವ್ ಲೆವೆಲ್ $4,500 ಹೋಗ್ಬೋದು. ಈಗ ಸರಿ ಸುಮಾರು 3,200, 3,100 ಈ ಥರ ಇದೆ ಪರ್ ಔನ್ಸ್ ಗೋಲ್ಡ್. 28 ಗ್ರಾಮಿಗೆ ಅಷ್ಟು ಬೆಲೆ ಇದೆ. ಅದು 4,500ಕ್ಕೆ ಹೋಗ್ಬೋದು ಅಂತಂದರೆ ಎಲ್ಲಿಗಾಯ್ತು ಲೆಕ್ಕ ಹಾಕೊಳ್ಳಿ. ಇನ್ನೂ ಒಂದು 50% ಅಪ್ ಮೂವ್ಮೆಂಟ್ ಮೇಲ್ಗಡೆ ಹೇಳೋ ಥರ ಕಾಣಿಸ್ತಾ ಇದೆ ಗೋಲ್ಡಿಗೆ ರೇಟಿಂಗ್ ಬಂದಿರುವಂಥದ್ದು. ಅದೇ ರೀತಿಯಾಗಿ ಸಿಲ್ವರು ಒಳ್ಳೆ ಸಾಲಿಡ್ ಕಂಬ್ಯಾಕ್ ಮಾಡ್ತು. ಈಗ 94,000-95,000ದಲ್ಲಿ 96,000 ಅನ್ನೋದು ಈಗ ಟೆಂಪ್ರರಿ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗಬೇಕು ಸಿಲ್ವರಿಗೆ. ನೋಡೋಣ ಆ ಲೆವೆಲಿಗೆ ಬಂದಾಗ ಏನು ಮಾಡ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ USD INR ರುಪಿ ಮತ್ತೆ ಸ್ಟ್ರಾಂಗ್ ಆಗ್ತಾ ಇದೆ. ಡಾಲರ್ ಕೆಳಗಡೆ ಬರ್ತಾ ಇದೆ, ವಿಚ್ ಇಸ್ ಎ ಪಾಸಿಟಿವ್ ಸೈನ್ ಫಾರ್ ಬ್ಯಾಂಕಿಂಗ್ ಸೆಕ್ಟರ್. ಅದೇ ರೀತಿಯಾಗಿ ಡಾಲರ್ ಇಂಡೆಕ್ಸ್ ಅಂತ ನೋಡೋದಾದರೆ ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಅಂತ ಮಾತಾಡಿದ್ದೆ ನಿಮಗೆ. ಇಂಡಿಯಾಗೆ ವಾಪಸ್ ದುಡ್ಡು ಬರಬೇಕು ಅಂದರೆ ಈ ಇಂಡೆಕ್ಸ್ 101, 102ಕ್ಕಿಂತ ಕೆಳಗಡೆ ಬರಬೇಕು ಅಂತ. ಈಗ ನೋಡಿ 3-4 ದಿನದಿಂದ ಈ ಸ್ವ್ಯಾಪ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಇದರ ಅರ್ಥ ಏನು, ಡಾಲರ್ ಬೆಲೆ ಕಮ್ಮಿ ಆಯಿತು, ಬೇರೆ
ಇಂಡೆಕ್ಸ್ಗಳದ್ದು ಜಾಸ್ತಿ ಆಯಿತು ಅಂತಂದರೆ ಆಗ ಒಳಹರಿವು ಬರುತ್ತೆ ನಮ್ಮ ದೇಶ ಸೇರಿ ಎಲ್ಲ ಎಮರ್ಜೆನ್ಸಿ ಮಾರ್ಕೆಟಿಗೆ. ಅದು ಆಗ್ತಾ ಇರೋದು ಕಾಣಿಸ್ತಾ ಇದೆ. ಅದಕ್ಕೋಸ್ಕರನೇ ಇವತ್ತು 500 ಪಾಯಿಂಟ್ಗಳ ಒಂದು ದೊಡ್ಡ ಸಾಲಿಡ್ ಅಪ್ ಮೂವ್ಮೆಂಟ್ ಬಂದಿರುವಂಥದ್ದು ಕೂಡ ಸಾಧ್ಯ ಆಗಿರ್ಬೋದು. ಅದೇ ರೀತಿಯಾಗಿ ನಾವು ನೋಡೋದಾದರೆ ಯಾವುದು ಡೌಜಾ ಇಂಡೆಕ್ಸು ಅಲ್ಲೇ ನಿಂತಿದೆ. ಇದು ಯಾವತ್ತು ಬುಧವಾರ ಆಗಿದ್ದು, ಗುರುವಾರ ನಾವು ಮಾರ್ಕೆಟ್ ಓಪನ್ ಇಲ್ಲ, ಶುಕ್ರವಾರ ಏನು ಸೋಮವಾರ ನಿನ್ನೆ ಏನಂತ ಚೇಂಜಸ್ ಆಗಿಲ್ಲ. ಡೌಜಾ ಇಂಡೆಕ್ಸ್ US ಇಂಡೆಕ್ಸ್ ಚೇಂಜಸ್ ಆಗಿರೋದಕ್ಕೆ ಬಂದಿರೋ ಮೂಮೆಂಟ್ ಅಲ್ಲ, ಬಟ್ ಡಾಲರ್ ಇಂಡೆಕ್ಸು ಕುಸಿತ ಕಾಣ್ತಾ ಇರೋದ್ರಿಂದ ನಮಗೆ ಇವತ್ತೊಂದು ಪಾಸಿಟಿವಿಟಿನ ಕೊಟ್ಟಿರ್ಬೋದು. ಕ್ರೂಡು ಅದೇ ರೀತಿಯಾಗಿ ಕ್ರೂಡು ನೋಡಿ 4,800 ತನಕ ಹೋಗಿತ್ತು. ಇವಾಗ ವಾಪಸ್ ಸ್ವಲ್ಪ ರಿಕವರಿನ ಕೊಟ್ಟಿದೆ ವೀಕ್ಲಿ ಕ್ಯಾಂಡಲಲ್ಲಿ ಅಂತ ನೋಡೋದಾದರೆ, ಬಟ್ ಇನ್ನೂ ಕೂಡ ಆ ಲೆವೆಲಲ್ಲೇ ಸ್ಟ್ರಗಲ್ ಆಗ್ತಾ ಇದೆ. ನ್ಯಾಚುರಲ್ ಗ್ಯಾಸ್ ಇವತ್ತು ಶಾರ್ಪ್ ಆಗಿರೋಂಥ ಫಾಲ್ ಕಂಡಿತ್ತು. ಮತ್ತೆ ಇದು 280-270 ಈ ಝೋನಿಗೆ ಬಂದು ವಾಪಸ್ಸು ಬ್ಯಾಕ್ ಟ್ರೇಸ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಇಲ್ಲಿಂದ ಸಪೋರ್ಟ್ ತೊಗೊತ ಹೋಗಬೇಕು. ನ್ಯಾಚುರಲ್ ಗ್ಯಾಸು ಕೂಡ ನೋಡೋಣ ಯಾವ ರೀತಿಯಾಗಿ ಬಿಹೇವ್ ಆಗ್ತಾ ಹೋಗುತ್ತೆ ಅಂತ. ಇನ್ನೊಂದು ಸ್ಟಾಕ್ಸ್ ನ್ಯೂಸ್ಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಕೆಲವೊಂದು ಸ್ಟಾಕ್ ಸ್ಪೆಸಿಫಿಕ್ ಅನಾಲಿಸಿಸ್ ಮಾಡ್ತಾ ಇದ್ವಿ. ಅದನ್ನು 3 months ಓಲ್ಡ್ ಡೇಟಾ ಇಟ್ಕೊಂಡು ಮಾಡ್ತೀವಿ. ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಐ ಥಿಂಕ್ ನಾನು ಭಾನುವಾರಕ್ಕೆ ನಾನು ಸ್ಕೆಡ್ಯೂಲ್ ಮಾಡಿಬಿಟ್ಟು ಹೋಗಿದ್ದೆ, ಶನಿವಾರ ಅಥವಾ ಭಾನುವಾರಕ್ಕೆ. ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋದ ಎಂಟ್ರಿ ಕೊಟ್ಟಿರ್ತೀನಿ. ಬಾಲಾಜಿ ಅಮೈನ್ಸ್ ಅನ್ನೋ ಕಂಪ್ನಿ ಬಗ್ಗೆ ಮಾತಾಡಿದ್ವಿ ಅದರಲ್ಲಿ. ಅದೇ ರೀತಿಯಾಗಿ ನೋಡಿ, ಇದು ಒಂದು ಟ್ರಂಪ್ ಮೀಡಿಯಾ ಆ್ಯಂಡ್ ಟೆಕ್ನಾಲಜಿ ಗ್ರೂಪ್ ಅಂತ ಒಂದಿದೆ. ಒಂದು ಕಾಂಟ್ರವರ್ಸಿ ಏನಾಗ್ತಾ ಇದೆ ಅಂದರೆ, ಒಂದು ಇನ್ಸೈಡರ್ ಟ್ರೇಡಿಂಗ್ ಬಗ್ಗೆ ಹೆಲ್ಪ್ ಮಾಡಿಬಿಟ್ರ ಟ್ರಂಪ್ ಅವರು. ಯಾಕೆಂದರೆ ಅವ್ರದೇ ಕಂಪ್ನಿನಲ್ಲಿ ನೋಡಿ ಅವತ್ತೇನು ಟ್ಯಾರಿಫ್ನ ಪಾಸ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡೋದಿತ್ತು ಹೋದ ಬುಧವಾರ ರಾತ್ರಿ ಅನ್ಸುತ್ತದು, ಬುಧವಾರ ರಾತ್ರಿ ಅಥವಾ ಗುರುವಾರ, ಅವತ್ತಿಂದ ಬುಧವಾರ ರಾತ್ರಿ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ ಅವತ್ತೇನಂತ ಮಾಡಿದ್ರು, ಗ್ರೇಟ್ ಟೈಮ್ ಟು ಬೈ DJT ಅಂತ ಹೇಳ್ಬಿಟ್ರು. DJT ಅನ್ನೋದು ಅವ್ರ ಕಂಪ್ನಿ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಟ್ರಂಪ್ ಮೀಡಿಯಾ ಆ್ಯಂಡ್ ಟೆಕ್ನಾಲಜಿ ಗ್ರೂಪಿನ ಒಂದು ಸಿಂಬಲ್ ನೇಮ್, ಸ್ಟಾಕ್ ಸಿಂಬಲ್ ನೇಮ್. ಇದೀವಾಗ ಒಂದು ತನಿಖೆಗೆ ಎಡೆ ಮಾಡಿಕೊಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಯಾರು ಕೂಡ ಇನ್ನೂ ಅಂಥ ಸೀರಿಯಸ್ ಫೈಲಿಂಗ್ ಅಂತ ಆಗಿಲ್ಲ, ಆದರೆ ಇದ್ರ ಬಗ್ಗೆ ಸುಮಾರು ಅಲಿಗೇಷನ್ ಬಂತು. ಸ್ಪೆಸಿಫಿಕ್ ಆಗಿ DJTನ ಬೈ ಅಂತ ಯಾಕೆ ಹೇಳಿದ್ರು, ಇದರಿಂದ ಏನೋ ಒಂದು ಇನ್ಸೈಡ್ ಟ್ರೇಡಿಂಗಿಗೆ ದಾರಿ ಮಾಡಿಕೊಡ್ತಾ ಇದೆ ಈ ರೀತಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಅದರದ್ದು ಇನ್ನೂ ಆ ಥರ ಚಾನ್ಸಸ್ ಇತ್ತಾ ಇಲ್ವಾ ಆ ಥರದ್ದೆಲ್ಲ ಚರ್ಚೆ ನಡೀತಾ ಇದೆ. ಬಟ್ ಮಾರ್ಕೆಟ್ ಅಂತೂ ಖಂಡಿತವಾಗ್ಲೂ ಅದೇನಾದ್ರು ಪ್ರೂವ್ ಆಯಿತು ಮತ್ತೊಂದು ಆಯಿತು ಅಂತಂದರೆ ತುಂಬ ವೈಲೆಂಟಾಗಿ ರಿಯಾಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಪ್ರೆಸಿಡೆಂಟ್ ಇನ್ವಾಲ್ವ್ ಆಗಿಬಿಡ್ತಾರೆ ಅದರಲ್ಲಿ. ನೋಡೋಣ ಅದು ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಸ್ಟಾಕ್ ನ್ಯೂಸ್ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತಂದರೆ ನೋಡಿ, ಟಾಟಾ ಸನ್ಸ್ ಅವ್ರದ್ದು TCS, ಟಾಟಾ ಸನ್ಸ್ ಅವ್ರದ್ದು ಹೋಲ್ಡು ಎಲ್ಲ ಟಾಟಾ ಕಂಪ್ನಿನಲ್ಲೂ ಇದೆ. ಅದೇ ರೀತಿಯಾಗಿ TCS ಟಾಟಾ ಕನ್ಸಲ್ಟಿಂಗ್ ಸರ್ವಿಸ್ ಕಂಪ್ನಿನಲ್ಲೂ ಕೂಡ ಇದೆ. ಡಿವಿಡೆಂಡ್ ಅಂತಲೇ ಇವರಿಗೆ ಸರಿಸುಮಾರು ವರ್ಷಕ್ಕೆ 30,000 ಕೋಟಿ ಏನೋ ಬರ್ತಾ ಹೋಗುತ್ತೆ. ಆ ದುಡ್ಡನ್ನು ಇವರು ಸೆಮಿ ಕಂಡಕ್ಟರು, ಎಲೆಕ್ಟ್ರಾನಿಕ್ಸು, ಈ ಥರ ಹೊಸ ಬಿಸ್ನೆಸ್ಗಳು ಯಾವ್ದು ಬರ್ತಾ ಇದ್ದಾರೆ, ನ್ಯೂ ಏಜ್ ಟೆಕ್ನಾಲಜಿ ಬಿಸ್ನೆಸ್ಸು, ಅದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಉಪಯೋಗಿಸ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಒಂದು ಪಾಸಿಟಿವ್ ಸೈನ್ ಆಗ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಎಥನಾಲ್, ಈ ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡ್ತಾರಲ್ವ, ಎಥನಾಲ್ ಈ ಕಬ್ಬಿಂದ ಇದು ಮಾಡುವಂಥದ್ದು, ಅದನ್ನು 20% ತನಕ ಮಿಕ್ಸ್ ಮಾಡ್ತಾ ಇದ್ದಾರೆ ಇವಾಗ. ಅದನ್ನ 2030ನೇ ಇಸ್ವಿಯಷ್ಟೊತ್ತಿಗೆ 30% ಮಿಕ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ನಾವು ಇಂಪೋರ್ಟ್ ಮಾಡ್ಕೊಳೋದು ಕಮ್ಮಿ ಸಾಕಾಗ್ತಾ ಹೋಗುತ್ತೆ. ಅಂದರೆ ₹100 ನೀವು ಪೆಟ್ರೋಲ್ ತೊಗೊತಾ ಇದ್ದೀರ ಅಂದರೆ ಅದರಲ್ಲಿ ಇವಾಗ ₹80 ಆ್ಯಕ್ಚುಲ್ ಕ್ರೂಡ್ ಇದೆ, ಇನ್ನು ₹20 ಎಥನಾಲ್. ಅದು ನಾವೇ ಬೆಳ್ಕೊತೀವಿ, ಯಾಕಂದರೆ ಕಬ್ಬು ಚೆನ್ನಾಗಿ ಬೆಳಿತೀವಿ ನಮ್ಮ ದೇಶದಲ್ಲಿ. ಸೊ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಬರ್ತಾ ಇದೆ. ಇದು 30%ಗೆ ತಗೊಂಡು ಹೋಗ್ತಾರೆ ಅಂತ. ಈಗ ಆಲ್ರೆಡಿ ಬರ್ತಿರೋ ವೆಹಿಕಲ್ಸ್ ಎಲ್ಲ ಈ ಬ್ಲೆಂಡೆಡ್ ಪೆಟ್ರೋಲ್ಗೆ ಸಪೋರ್ಟ್ ಮಾಡೋ ಥರನೇ ಬಿಲ್ಡ್ ಮಾಡ್ತಾ ಇದ್ದಾರೆ. ಅದನ್ನ 30% ತನಕ ತಗೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಕ್ರೂಡ್ ಮೇಲಿರೋ ನಮ್ಮ ಡಿಪೆಂಡೆನ್ಸಿ ಇನ್ನೂ ಕಮ್ಮಿ ಆಗ್ಬೋದು. ಏನು ಡಿಪೆಂಡೆನ್ಸಿ ಕಮ್ಮಿ ಆದರೆ ಏನಂತೆ, ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಎಷ್ಟು ಕೆಳಗಡೆ ಬಿದ್ದಿದ್ರು ಕೂಡ ಪೆಟ್ರೋಲಲ್ಲಿ 1 ಪೈಸೆ ಕಮ್ಮಿ ಆಗಿಲ್ಲ. ಡೀಸೆಲಲ್ಲಿ ಸ್ಟೇಟ್ ಗೌರ್ಮೆಂಟ್ ಜಾಸ್ತಿ ಮಾಡಿದ್ದಾರೆ, ಯಾವುದು LPGನಲ್ಲಿ ಸೆಂಟ್ರಲ್ ಗೌರ್ಮೆಂಟು ಜಾಸ್ತಿ ಮಾಡಿದ್ದಾರೆ. ಇನ್ನೂ ಅದೇ ಕತೆ ನಡೀತಾ ಇದೆ. ಇದು ಯಾವಾಗ ಸರಿ ಹೋಗುತ್ತೆ ನೋಡೋಣ. ಅದೇ ರೀತಿಯಾಗಿ ರಿಯಲ್ ಎಸ್ಟೇಟ್ ಸೆಕ್ಟರ್ ಇವಾಗ ಒಂದು ಪಾಸ್ ಆಗಿದೆಯಾ ಅಂತ ಸುದ್ದಿ ಬರ್ತಾ ಇದೆ. ಕಾರಣ ಏನು ಅಂತಂದರೆ, ಈಗ ಒಂದು ಜಾಬ್ ಅನ್ಸರ್ಟನಿಟಿ, ಈ ಟ್ಯಾರಿಫು ಇದೆಲ್ಲ ನಡೀತಾ ಇರೋದ್ರಿಂದ ಈಗ ಯಾಕೆ ಒಂದು ದೊಡ್ಡ ಅಮೌಂಟನ್ನು ಒಂದು ಕಡೆ ಲಾಕ್ ಮಾಡೋದು ಅಂತ ಇರ್ಬೋದು. ಮುಂಬೈನಲ್ಲಿ ಎಸ್ಪೆಷಲಿ ಲಕ್ಸುರಿ ಅಪಾರ್ಟ್ಮೆಂಟ್ಸ್ ಏನು ಸೆಗ್ಮೆಂಟ್ ಇದೆಯೋ ಅಲ್ಲಿ ಈ ಒಂದು ಪಾಸ್ ಕಂಡು ಬಂದಿದೆಯಂತೆ. ಅದೇ ರೀತಿಯಾಗಿ ಫೋಕ್ಸ್ವಾಗನ್ನು ಇನ್ನೂ ಒಂದು ಹೊಸ ಮಾಡೆಲ್ಗಳನ್ನು ತರಬಹುದು ಇಂಡಿಯಾಗೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಒಂದು ಸುದ್ದಿ ಇತ್ತು, ಫೋಕ್ಸ್ವಾಗನ್ ಕಂಪ್ನಿ ಭಾರತದಿಂದ ಹೊರಗಡೆ ಹೋಗುತ್ತೇನೋ ಅಂತ ಒಂದು ಆತಂಕ ಒಳಗಾಗಿತ್ತು. ಯಾಕೆಂತಂದರೆ ಇಲ್ಲಿ ಸಿಕ್ಕಾಪಟ್ಟೆ ಟ್ಯಾರಿಫ್ನ ಕೊಡಬೇಕಾಗಿತ್ತು. ಬಿಡಿ ಭಾಗದನ್ನು ಏನು ಆಮದು ಮಾಡ್ಕೊತಾ ಇದ್ರು ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ರು ತುಂಬ ಜೋರಾಗಿ, ಎಲ್ಲ ಫೋಕ್ಸ್ವಾಗನ್ ಅಂತೆಲ್ಲ ಸುಮಾರು ಕಂಪ್ನಿಗಳ ಮೇಲೆ. ಇದು ಈ ರೀತಿ ಆದರೆ ಬಿಸ್ನೆಸ್ ಮಾಡೋದು ಕಷ್ಟ ಇದೆ ಅಂತಲೇ ಓಪನ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರು ಫೋಕ್ಸ್ವಾಗನು. ಈಗ ಇನ್ನೂ ಜಾಸ್ತಿ ಮಾಡೆಲ್ಗಳನ್ನು ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಗ್ಲೋಬಲಲ್ಲಿ ಅವೈಲೇಬಲ್ ಇರೋ ಮಾಡೆಲ್ನ ಇಂಡಿಯಾದಲ್ಲೂ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ರಿಸೆಷನ್ ಕೆಲಸ ತೆಗೆದಾಗ್ತಾ ಇದ್ದಾರೆ. ಈ ಥರ ಭಯ ಇದ್ದರೆ ಗೂಗಲ್ ಇಂಡಿಯಾ ಬೆಂಗಳೂರಲ್ಲಿ ತುಂಬ ದೊಡ್ಡ ಆಫೀಸ್ ಓಪನ್ ಮಾಡಿದ್ರು, ಅಲ್ಲಿ ಈಗ ಹೈರಿಂಗ್ನ ಶುರು ಮಾಡ್ತಾರೆ ಅಂತ ಕೂಡ ಸುದ್ದಿ ಬಂದಿದೆ. ಇದು ಕೂಡ ಒಂದು ಪಾಸಿಟಿವ್ ಆಗಿ ಕಾಣಿಸ್ತಾ ಹೋಗ್ಬೋದು, ಎಲ್ಲ ನೆಗೆಟಿವ್ ಮಧ್ಯೆ. ಅದಕ್ಕೋಸ್ಕರ ಈ ವಿಚಾರನ ತಗೊಂಡೆ. ನಾನು ಕೂಡ ಇವತ್ತಷ್ಟೇ ಮಾರ್ಕೆಟಿಗೆ ಬಂದಿದ್ದೀನಿ, ಹಾಗಾಗಿ ಸುಮಾರು ವಿಚಾರಗಳನ್ನು ಇನ್ನೂ ಅರ್ಥ ಮಾಡ್ಕೊಂಡಿದ್ದೆ ಲಾಸ್ಟ್ ವೀಕಿಂದ ಏನೇನಾಯಿತು ಏನು ಕತೆ ಅಂತ. ಸೊ ನಾಳೆ ಯಾವುದೇ ರೀತಿಯಾದಂಥ ಎಕ್ಸ್ಪೈರಿ ಇರೋದಿಲ್ಲ, ಬಟ್ ಇವತ್ತು ಯಾವುದು ನಮ್ಮ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ ಆಗಿತ್ತಲ್ವ, ಸೊ ಸೆನ್ಸೆಕ್ಸ್ ಎಕ್ಸ್ಪೈರಿ ಕೂಡ ಸೇಮೇ ಆಗಿರುತ್ತೆ. ಯಾಕೆಂತಂದರೆ ಒಂದು ದೊಡ್ಡ ರೀತಿಯಾದಂಥ ಮೂಮೆಂಟು ಗ್ಯಾಪ್ ಅಪ್ ಮೂಲಕನೇ ಆಯಿತು. ನೋಡಿ, ಇಷ್ಟು ದೊಡ್ಡ ಮೂಮೆಂಟ್ ಆಯಿತು ಅಂತಂದರೆ ಒಂದು 500 ಪಾಯಿಂಟು, 1000 ಪಾಯಿಂಟ್. ನೋಡಿ, 75,200 ಇದ್ದಿದ್ದು 76,700 ಅಂದರೆ ಎಷ್ಟಾಯಿತು ಸ್ವಾಮಿ, ಆಲ್ಮೋಸ್ಟ್ 1,500 ಪಾಯಿಂಟ್ಸ್ ಅಲ್ವಾ. 75,000 1,500 ಪಾಯಿಂಟ್ಸ್ ಮೂಮೆಂಟ್ ಆದಮೇಲೆ ಏನಾಗುತ್ತೆ, ಇಡೀ ದಿನ ಫ್ಲಾಟ್ ಆಗಿ ಉಳ್ಕೊಳುತ್ತೆ. ಯಾಕೆಂತಂದರೆ ಅಷ್ಟು ದೊಡ್ಡ ಗ್ಯಾಪ್ ಓಪನಿಂಗ್ ಆದಮೇಲೆ ಅಲ್ಲಿಂದ ಇಮಿಡಿಯೇಟಾಗಿ ನೆಗೆಟಿವಿಟಿ ಬರುತ್ತೆ. ನೆಗೆಟಿವ್ ಬರೋದಾಗಿದ್ರೆ ಅಷ್ಟು ದೊಡ್ಡ ಮೂಮೆಂಟೇ ಬರ್ತಾ ಇರಲಿಲ್ಲ ಫಸ್ಟ್ ಆಫ್ ಆಲ್, ಇಷ್ಟು ಜೋರಾಗಿ. ಸೊ ಅಷ್ಟು ಜೋರಾಗಿ ಬಂದಾಗ ಅದನ್ನ ಕಾಪಾಡ್ಕೊಂಡಿದೆ ಮಾರ್ಕೆಟು. ಸೊ ಇಡೀ ದಿನ ಒಂದು ಇಂಟರ್ನಲ್ ಕ್ಯಾಂಡಲ್, ಫಸ್ಟ್ ಕ್ಯಾಂಡಲ್ ಏನು ಬಂತು ಅದಾದಮೇಲೆ ಇಡೀ ದಿನ ಫ್ಲಾಟ್ ಆಗಿರುತ್ತೆ. ತುಂಬ ದೊಡ್ಡ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆದರೆ
ಈ ರೀತಿ ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ದೀರ್ಘ ರಜೆ ಅಂದರೆ ಗ್ಲೋಬಲ್ ಮಾರ್ಕೆಟ್ ಎಲ್ಲ ಓಪನ್ ಆಗಿದೆ, ನಮ್ಮ ಮಾರ್ಕೆಟ್ ಮಾತ್ರ ಕ್ಲೋಸ್ ಆಗಿದ್ದರೆ ಈ ಥರ ಗ್ಯಾಪ್ ಅಪ್ಗಳು ಆಗುವಂಥದ್ದು ಡೇಟಾ ಹೇಳುತ್ತೆ. ಇದ್ರ ಬಗ್ಗೆ ನಾವು ಡೆಡಿಕೇಟೆಡ್ ಆಗಿ ದೀರ್ಘ ರಜೆಯ ನಂತರ ಮಾರ್ಕೆಟ್ ಏನು ಮಾಡಿದೆ ಅಂತ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ. ಅದರಲ್ಲಿ ಸರಿಸುಮಾರು 6-7 ವರ್ಷದಲ್ಲಿ ಈ ಥರ ಮಧ್ಯದಲ್ಲಿ ರಜೆ ಬಂದಾಗ ಎಷ್ಟು ಸಲ ಗ್ಯಾಪ್ ಅಪ್ ಆಗಿದೆ, ಗ್ಯಾಪ್ ಡೌನ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಡೇಟಾ ಡ್ರಿವನ್ ಅನಾಲಿಸಿಸ್ ಅಂದರೆ ನೀವು ಆ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಇದಿಷ್ಟು ಇವತ್ತಿನ ಚಾರ್ಟ್ ಟ್ರ್ಯಾಕ್ ಆಗಿತ್ತು. 2025 ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಬೇಕು. ತಿಂಗಳ ಎಷ್ಟಾಗುತ್ತೋ ಅಷ್ಟು ಹಣನ ಎಮರ್ಜೆನ್ಸಿಗೆ ಅಂತ ತೆಗೆದಿಡ್ತಾ ಬನ್ನಿ. ಇನ್ನೂ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಓಪನ್ ಮಾಡಿಸಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿರ್ತೀನಿ. ಆ ಫಾರ್ಮ್ನ ಫಿಲಪ್ ಮಾಡಿದ್ರಿ ಅಂತಂದರೆ ಬಜಾಜ್ ಅಲಯನ್ಸ್ ಸಿಬ್ಬಂದಿ ನಿಮಗೆ ಟರ್ಮ್ ಇನ್ಶೂರೆನ್ಸ್ನ ಓಪನ್ ಮಾಡ್ಕೊಡ್ಲಿಕ್ಕೆ ಸಹಾಯ ಮಾಡ್ತಾ ಹೋಗ್ತಾರೆ. ಮತ್ತೊಂದು ಚಾರ್ಟ್ ಟ್ರ್ಯಾಕ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.